ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಾ ನಂದಿಗುಡಿ ಸೇರಿದಂತೆ ಈ ಉಕ್ಕಡಗಾತ್ರಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೀವು ನೋಡ್ತಾ ಇರ್ಬೋದು. ಇದು ತುಂಗಭದ್ರಾ ನದಿ ಕಳೆದ 4-5 ದಿನಗಳಿಂದ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಆದರೆ ಮಲೆನಾಡು ಭಾಗದಲ್ಲಿ ಭರ್ಜರಿ ಪ್ರಮಾಣದಲ್ಲಿ ಮಳೆ ಆದ ಹಿನ್ನೆಲೆಯಲ್ಲಿ ತುಂಗಾ ಡ್ಯಾಮ್ನಿಂದ ನೀರನ್ನು ನದಿಗೆ ಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭದ್ರಾ ಡ್ಯಾಮ್ಗೂ ಕೂಡ ಒಳಹರಿವು ಜಾಸ್ತಿ ಆಗಿರ್ತಕ್ಕಂಥದ್ದು. ಅದು ಕೂಡ ಇನ್ನೆರಡು ದಿನಗಳಲ್ಲಿ ಏನು ತುಂಬತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾತುಗಳು ಕೇಳಿಬಂದ. ಅಂದರೆ ಆ ರೀತಿಯಾದ ಮಳೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ಜಾಕೋಲ್ಗಳ ಮಂದಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿರ್ತಕ್ಕಂಥ ಸ್ಪಷ್ಟ ಕಾಣ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಇವತ್ತು ಒಂದು ರೀತಿ ಜೀವ ಕಳೆ ಬಂದಿದೆ ಅಂತ ಹೇಳ್ಬೇಕು. ನೀರಿನ ಪ್ರಮಾಣ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೇಕು. ಈತ ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು, ಏನು ನದಿ ಪಾತ್ರದಲ್ಲಿ ಬೆಳೆದಂಥ ಏನು ಕಸ ಕಡ್ಡಿಗಳು ಇರ್ಬೋದು, ಕೆಲವು ಸಣ್ಣ ಹುಲ್ಲಿನ ಬೆಳೆಗಳಿರ್ಬೋದು, ಅವೆಲ್ಲ ಸಂಪೂರ್ಣವಾಗಿ ಕಿತ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದ್ರ ಮುಂದೆ ನೋಡ್ತಾ ಇರ್ಬೋದು, ರೈತರು ಕೂಡ ತಮ್ಮ ಪಂಪ್ಸೆಟ್ಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ, ಅಂದರೆ ನೀರಿನ ಮಟ್ಟ ಜಾಸ್ತಿ ಆದಿನಲ್ಲಿ ಪಂಪ್ಸೆಟ್ಗಳು ನೀರಿನಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದ್ದರಿಂದ ರೈತಾಪಿ ಜನ ಏನು ನದಿ ಪಾತ್ರದಲ್ಲಿ ಹಾಕಿದಂಥ ಏನು ಪಂಪ್ಸೆಟ್ಗಳನ್ನು ತೆರವುಗೊಳಿಸಿ ಎತ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅರ್ಧ ಹೊಳೆ ಒಂದು ಹಸಿರು ಕಾಣ್ತಾ ಇರ್ತಕ್ಕಂದ್ರೆ ನದಿ ಪಾತ್ರ ಸಂಪೂರ್ಣ ಖಾಲಿ ಆಗಿದ್ದರಿಂದ ಈ ಎಲ್ಲ ಹುಲ್ಲುಗಳು ಬೆಳೆದಿರ್ತಕ್ಕಂಥದ್ದು ಈಗ ನೀರಿನ ಒಂದು ಒತ್ತಡದಿಂದ ಸಂಪೂರ್ಣವಾಗಿ ಕಿತ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ಮಳೆ ಸಂಪೂರ್ಣವಾಗಿ ಇನ್ನೊಂದು 2 ದಿನ ಆದರೆ ಭದ್ರಾ ಡ್ಯಾಮ್ನಿಂದ ಕೂಡ ನೀರನ್ನು ಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ರೀತಿಯಾದ ಸುಮಾರು ದಾವಣಗೆರೆ, ಹರಿಹರ ಮತ್ತು ಹೊನ್ನಾಳಿ, ನ್ಯಾಮತಿ ಈ 3 ತಾಲೂಕುಗಳಲ್ಲಿ ಒಟ್ಟು 63 ಗ್ರಾಮಗಳಿಗೆ ಒಂದು ಪ್ರವಾಹ ಭೀತಿ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿರ್ತಕ್ಕಂಥದ್ದು. ಈ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಕಳೆದ 4-5 ದಿನಗಳಿಂದ ನೀರೇ ಇರಲಿಲ್ಲ, ಈಗ ನೀರು ಬಂದಿದೆ. ಈಗ 5 ದಿನದಿಂದ ಚಲವಾಗೈತ್ರಿ. ದೇವರು ಹೆಂಗ ರೈತರಿಗೆ ಒಂದು ಅನ್ನದ ದಾರಿ ಆಯ್ತು. ನಮ್ಮ ಭದ್ರಾ ಡ್ಯಾಮ್ ಇನ್ನೂ ತುಂಬಿಲ್ಲ. ತುಂಗಾ ನದಿಗೆ ಎಲ್ಲ ಶಿವಮೊಗ್ಗದಿಂದ ಫುಲ್ ಹೆಂಗ ಹೋಗ್ತಾ ಐತಿ. ಎಲ್ಲ ರೈತರ ಮುಖದಾಗ ಕಳ ಬಂದಂಗೆ ಆಗೈತಿ. ನಮಗೆ ಭಾಳ ಸಂತೋಷ ಆಗೈತಿ. ಹಂಗೆ ಹೇಳ್ಕರಿ ಎಲ್ಲ ಕೆರೆಗಳಿಗೂ ನೀರು ಹಾಕತಿ. ಹೆಂಗ ಪರಮಾತ್ಮ ಒಂದು ದಾರಿ ತೋರ್ಸ್ಯಾನ. ಇನ್ನೊಂದು ವಾರ ಮಳೆ ಆದ್ರೆ ಎಲ್ಲ ಡ್ಯಾಮ್ಗಳು ತುಂಬ್ತಾವ. ರೈತರಿಗೆ ಒಳ್ಳೇದಾಗಲಿ, ಸಂತೋಷ. ನೋಡ್ತಾ ಇರ್ಬೋದು, ಏನು ಈ ದಾವಣಗೆರೆ ಜಿಲ್ಲೆಯ ರೈತರು ಈ ನೀರು ಬಂದ ಹಿನ್ನೆಲೆಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಅಂದರೆ ಕುಡಿಯುವ ನೀರಿಗೂ ಒಂದು ರೀತಿಯಾದ ಪರದಾಟವನ್ನು ನಡೆಸ್ತಕ್ಕಂಥ ಆ ವೇಳೆ ಬಂದಿತ್ತು. ಆದರೆ ಪ್ರಕೃತಿ ಇವತ್ತು ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ಬಹುತೇಕ ಈ ರೈತಾಪಿ ಜನರಲ್ಲಿ ಒಂದು ಮಂದಹಾಸ ಮೂಡಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.